ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಅವರಿಗೆ ಬಂದಿರುವಂತಹ ಒಂದೇ ಒಂದು ಮೆಸೇಜ್. ಆ ಮೆಸೇಜ್ ಅಲ್ಲಿ ಈಗ ಜಿಬಿಎ ಹೇಳ್ತಾ ಇರೋದು ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂತ ಮೆಸೇಜ್ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಬರ್ತಾ ಇದೆ. ಜಿಬಿಎ ವತಿಯಿಂದ ಅಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶಾಲೆ ಶುರುವಾಯಿತು, ಶಾಲೆ ಶುರುವಾದ್ರೂ ಕೂಡ ಶಿಕ್ಷಕರಿಗೆ ಸಮೀಕ್ಷೆಯ ಸಂಕಷ್ಟ ತಪ್ಪಿಲ್ವಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. ಜಿಬಿಎ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಮತ್ತೆ ಜಾತಿ ಗಣತಿ ಆತಂಕದಲ್ಲಿ ಸದ್ಯಕ್ಕೆ ಶಿಕ್ಷಕರಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಸಮೀಕ್ಷೆ ಗೊಂದಲ ಮೂಡಿದೆ. ಮತ್ತೆ ಶಿಕ್ಷಕರಿಗೆ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕಂತ. ಹೀಗಾಗಿ ಶಿಕ್ಷಕರು ಒಂದು ಕಡೆ ಆತಂಕದಲ್ಲಿದ್ದಾರೆ. ಯಾಕಂದರೆ ಶಾಲೆ ಆರಂಭವಾಗಿದೆ, ಶಾಲೆಗಳಲ್ಲಿ ಪಾಠ ಮಾಡ್ತಿದ್ದಾರೆ. ಆದರೆ ಈಗ ಜಿಬಿಎ ಇಂದ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ. ಈ ಒಂದು ವಿಚಾರಕ್ಕೆ ಈಗ ಶಾಲಾ ಶಿಕ್ಷಕರ ಸಂಘಟನೆ ಅಧ್ಯಕ್ಷರಿಗೂ ಮತ್ತು ಹಲವಾರು ಅಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ದಾರೆ. ನಿಮಗೂ ಸಹ ಫೋನ್ ಮಾಡಿ ತಿಳಿಸಿರಂತ ಈ ಒಂದು ವಿಷಯ ಗೊತ್ತಾಗಿದ್ರ, ಏನು ಅಧಿಕಾರಿ ಗಮನಕ್ಕೆ ತಂದಿದ್ದೀರಾ ಏನಾದರೂ ಅಂತ ಈ ಒಂದು ವಿಷಯ ಅಂತ? ಯಾವುದೇ ಶಿಕ್ಷಕರಲ್ಲಿ ನಾನು ಕೇಳ್ಕೊಳ್ತೇನೆ, ಯಾರು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಸಂದೇಶಗಳು ಬರ್ತಾ ಇದ್ದ ಒಂದು ಶಿಕ್ಷಕರು ಫೋನ್ ಮಾಡಿದ್ರು. ಈ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಅದು ಆಟೋ ಜನರೇಟೆಡ್ SMS ಬರ್ತಾ ಇದ್ದವು. ಯಾವ ಕಾರಣಕ್ಕೂ ಶಿಕ್ಷಕರನ್ನ ಮತ್ತೆ ಸಮೀಕ್ಷೆಗೆ ಬಳಸ್ಕೊಳ್ಳೋದಿಲ್ಲ. ಯಾರು ಶಿಕ್ಷಕರು ಆತಂಕಕ್ಕೆ ಒಳಗಬಾರದು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ CM ಅವರು ಹೇಳಿದ್ರೆ ಆದೇಶ ಆಗಿದೆ ಯಾರನ್ನ ಶಿಕ್ಷಕರನ್ನ ಬಳಸ್ಕೊಳ್ಬೇಡಿ ಅಂತ. ಮತ್ತೊಂದು ಕಡೆ ಈ ಒಂದು ಮೆಸೇಜ್ ಮತ್ತು ಶಿಕ್ಷಕರ ಆತಂಕ ಮಾಡಬೇಡ. ಯಾಕಂದ್ರೆ ಶಾಲೆಗಳಲ್ಲಿ ಪಾಠ ಮಾಡ್ತಿದ್ರೆ ಸಡನ್ ಆಗಿ ಮೆಸೇಜ್ ಬಂದಿರ್ತದೆ, ಮತ್ತೆ ಗೊಂದಲ. ಈ ರೀತಿಯ ಗೊಂದಲ ಸೃಷ್ಟಿಸ್ತಕ್ಕಂಥ ಸಂದೇಶಗಳನ್ನ ಅಧಿಕಾರಿಗಳು ಕಳಿಸಬಾರ್ದು. ಅವರು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಿರ್ದೇಶನ ನೀಡಿರೋದ್ರಿಂದ ಶಾಲೆಗಳಲ್ಲಿ ಶಿಕ್ಷಕರು ನೆಮ್ಮದಿಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ರೀತಿಯ ಸಂದೇಶಗಳು ನಿಲ್ಲಬೇಕು. ಶಿಕ್ಷಕರನ್ನ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಬಳಸ್ಕೊಳ್ಳಂಗಿಲ್ಲ ಅಂತ ತೀರ್ಮಾನ ಆದ್ಮೇಲೆ ಈ ರೀತಿಯ ಸಂದೇಶಗಳನ್ನ ಕಳಿಸಬಾರ್ದು ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಶಿಕ್ಷಕರೇನಾದ್ರು ನಿಮ್ಮ ಜೊತೆ ಮಾತಾಡಿದ್ರ, ಏನಾದ್ರು ಈ ಒಂದು ಮೆಸೇಜ್ ಅನ್ನ ಸ್ಕ್ರೀನ್ ಶಾಟ್ ನಿಮ್ಗೆ ಏನಾದ್ರು ಕಳಿಸಿದ್ರ ಸರ್ ಅಂತ? ಖಂಡಿತವಾಗ್ಲೂ 2-3 ಜನ ಶಿಕ್ಷಕರು ನನಗೆ ಆ ಸಂದೇಶಗಳನ್ನ ಕಳಿಸಿದ್ರು. ಅದನ್ನ ನೋಡ್ಕೊಂಡು ನೋ ವರ್ಕ್ ನೋ ಪೇ ಅಂತಕ್ಕಂಥ ಸಂದೇಶ ಶಿಕ್ಷಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೋವನ್ನು ಉಂಟು ಮಾಡಿದೆ. ಆ ರೀತಿಯ ಸಂದೇಶಗಳ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡ್ತೇನೆ ಅಂತ ಹೇಳಿದ್ದೇನೆ. ಈಗಾಗಲೇ ಮಾತನಾಡಿದ್ದೇನೆ. ಸಾಯಂಕಾಲ ಸಭೆ ಇದೆ. ಆ ರೀತಿಯ ಸಂದೇಶಗಳು ತಲುಪದಂತೆ ಅಧಿಕಾರಿಗಳು ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜಿಬಿಎ ಏನು ಗೊತ್ತಾಗಲ್ವಾ ಈ ಒಂದು ವಿಷಯ ಅಂತ? ಯಾಕಂದ್ರೆ ಶಿಕ್ಷಕರನ್ನ ಈಗ ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ, ಆಗಬಾರ್ದು ಅಂತ ಒಂದು ಕಡೆ ಆದೇಶ ಆಗಿದೆ. ಯಾಕೆ ಜಿಬಿಎ ಅಧಿಕಾರಿ ಗೊತ್ತಾಗಲ್ವಾ ಅಂತಿದ್ದು? ಸಮೀಕ್ಷೆ ಪ್ರಾರಂಭ ಆದಾಗಿನಿಂದ ಈ ರೀತಿಯ ತಾಂತ್ರಿಕ ದೋಷಗಳ ಬಗ್ಗೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನಾನು ಖಂಡಿತ ಹಿರಿಯ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬಹುಶಃ ಇಷ್ಟು ಸರ್ಕಾರದ ದೊಡ್ಡ ಮಟ್ಟದ ಈ ಯೋಜನೆಯನ್ನ ಈ ರೀತಿಯ ತಾಂತ್ರಿಕ ತೊಂದರೆಗಳನ್ನು ಒಡ್ಡುವುದರ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಆಗಬಾರ್ದು. ದಯಮಾಡಿ ಏನು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನ ಆಗಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಒಳಪಡೋಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಅವರಿಗೆ ಬಂದಿರುವಂತಹ ಒಂದೇ ಒಂದು ಮೆಸೇಜ್. ಆ ಮೆಸೇಜ್ ಅಲ್ಲಿ ಈಗ ಜಿಬಿಎ ಹೇಳ್ತಾ ಇರೋದು ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂತ ಮೆಸೇಜ್ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಬರ್ತಾ ಇದೆ. ಜಿಬಿಎ ವತಿಯಿಂದ ಅಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶಾಲೆ ಶುರುವಾಯಿತು, ಶಾಲೆ ಶುರುವಾದ್ರೂ ಕೂಡ ಶಿಕ್ಷಕರಿಗೆ ಸಮೀಕ್ಷೆಯ ಸಂಕಷ್ಟ ತಪ್ಪಿಲ್ವಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. ಜಿಬಿಎ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಮತ್ತೆ ಜಾತಿ ಗಣತಿ ಆತಂಕದಲ್ಲಿ ಸದ್ಯಕ್ಕೆ ಶಿಕ್ಷಕರಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಸಮೀಕ್ಷೆ ಗೊಂದಲ ಮೂಡಿದೆ. ಮತ್ತೆ ಶಿಕ್ಷಕರಿಗೆ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕಂತ. ಹೀಗಾಗಿ ಶಿಕ್ಷಕರು ಒಂದು ಕಡೆ ಆತಂಕದಲ್ಲಿದ್ದಾರೆ. ಯಾಕಂದರೆ ಶಾಲೆ ಆರಂಭವಾಗಿದೆ, ಶಾಲೆಗಳಲ್ಲಿ ಪಾಠ ಮಾಡ್ತಿದ್ದಾರೆ. ಆದರೆ ಈಗ ಜಿಬಿಎ ಇಂದ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ. ಈ ಒಂದು ವಿಚಾರಕ್ಕೆ ಈಗ ಶಾಲಾ ಶಿಕ್ಷಕರ ಸಂಘಟನೆ ಅಧ್ಯಕ್ಷರಿಗೂ ಮತ್ತು ಹಲವಾರು ಅಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ದಾರೆ. ನಿಮಗೂ ಸಹ ಫೋನ್ ಮಾಡಿ ತಿಳಿಸಿರಂತ ಈ ಒಂದು ವಿಷಯ ಗೊತ್ತಾಗಿದ್ರ, ಏನು ಅಧಿಕಾರಿ ಗಮನಕ್ಕೆ ತಂದಿದ್ದೀರಾ ಏನಾದರೂ ಅಂತ ಈ ಒಂದು ವಿಷಯ ಅಂತ? ಯಾವುದೇ ಶಿಕ್ಷಕರಲ್ಲಿ ನಾನು ಕೇಳ್ಕೊಳ್ತೇನೆ, ಯಾರು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಸಂದೇಶಗಳು ಬರ್ತಾ ಇದ್ದ ಒಂದು ಶಿಕ್ಷಕರು ಫೋನ್ ಮಾಡಿದ್ರು.
ಈ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಅದು ಆಟೋ ಜನರೇಟೆಡ್ SMS-ಗಳಾಗಿರೋದ್ರಿಂದ ಬರ್ತಾ ಇದ್ದಾವೆ. ಯಾವ ಕಾರಣಕ್ಕೂ ಶಿಕ್ಷಕರನ್ನ ಮತ್ತೆ ಸಮೀಕ್ಷೆಗೆ ಬಳಸ್ಕೊಳ್ಳೋದಿಲ್ಲ. ಯಾರು ಶಿಕ್ಷಕರು ಆತಂಕಕ್ಕೆ ಒಳಗಬಾರದು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ CM ಅವರು ಹೇಳಿದ್ರೆ ಆದೇಶ ಆಗಿದೆ ಯಾರನ್ನ ಶಿಕ್ಷಕರನ್ನ ಬಳಸ್ಕೊಳ್ರಿ ಅಂತ. ಮತ್ತೊಂದು ಕಡೆ ಈ ಒಂದು ಮೆಸೇಜ್ ಮತ್ತು ಶಿಕ್ಷಕರ ಆತಂಕ ಮನೆ ಬೆಳೆದ. ಯಾಕಂದ್ರೆ ಶಾಲೆಗಳಲ್ಲಿ ಪಾಠ ಮಾಡ್ತಿದ್ರೆ ಸಡನ್ ಆಗಿ ಮೆಸೇಜ್ ಬಂದಿರ್ತದೆ, ಮತ್ತೆ ಗೊಂದಲ. ಈ ರೀತಿಯ ಗೊಂದಲ ಸೃಷ್ಟಿಸ್ತಕ್ಕಂಥ ಸಂದೇಶಗಳನ್ನು ಅಧಿಕಾರಿಗಳಿಗೆ ಕಳಿಸಬಾರ್ದು. ಅವರು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಿರ್ದೇಶನ ನೀಡಿರೋದ್ರಿಂದ ಶಾಲೆಗಳಲ್ಲಿ ಶಿಕ್ಷಕರು ನೆಮ್ಮದಿಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ರೀತಿಯ ಸಂದೇಶಗಳು ನಿಲ್ಲಬೇಕು. ಶಿಕ್ಷಕರನ್ನ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಮೇರೆಗೆ ಬಳಸ್ಕೊಳ್ಳಂಗಿಲ್ಲ ತೀರ್ಮಾನ ಆದ್ಮೇಲೆ ಈ ರೀತಿಯ ಸಂದೇಶಗಳನ್ನ ಕಳಿಸಬಾರ್ದು ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಶಿಕ್ಷಕರೇನಾದ್ರು ನಿಮ್ ಜೊತೆ ಮಾತಾಡಿದ್ರ, ಏನಾದ್ರು ಈ ಒಂದು ಮೆಸೇಜ್ ಅನ್ನ ಸ್ಕ್ರೀನ್ ಶಾಟ್ ನಿಮ್ಗೆ ಏನಾದ್ರು ಕಳಿಸಿದ್ರ ಸರ್ ಅಂತ? ಖಂಡಿತವಾಗ್ಲೂ 2-3 ಜನ ಶಿಕ್ಷಕರು ನನಗೆ ಆ ಸಂದೇಶಗಳನ್ನ ಕಳಿಸಿದ್ರು. ಅದನ್ನ ನೋಡ್ಕೊಂಡು ನೋ ವರ್ಕ್ ನೋ ಪೇ ಅಂತಕ್ಕಂಥ ಸಂದೇಶ ಶಿಕ್ಷಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೋವನ್ನು ಉಂಟು ಮಾಡಿದೆ. ಆ ರೀತಿಯ ಸಂದೇಶಗಳ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡ್ತೇನೆ ಅಂತ ಹೇಳಿದ್ದೇನೆ. ಈಗಾಗಲೇ ಮಾತನಾಡಿದ್ದೇನೆ. ಸಾಯಂಕಾಲ ಸಭೆ ಇದೆ. ಆ ರೀತಿಯ ಸಂದೇಶಗಳು ತಲುಪದಂತೆ ಅಧಿಕಾರಿಗಳು ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. GBA ಏನು ಗೊತ್ತಾಗಲ್ವಾ ಈ ಒಂದು ವಿಷಯ ಅಂತ? ಯಾಕಂದ್ರೆ ಶಿಕ್ಷಕರನ್ನ ಈಗ ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ, ಆಗಬಾರ್ದು ಅಂತ ಒಂದ್ ಕಡೆ ಆದೇಶ ಆಗಿದೆ. ಯಾಕೆ GBA ಅಧಿಕಾರಿ ಗೊತ್ತಾಗಲ್ವಾ ಅಂತಿದ್ದು? ಸಮೀಕ್ಷೆ ಪ್ರಾರಂಭ ಆದಾಗಿನಿಂದ ಈ ರೀತಿಯ ತಾಂತ್ರಿಕ ದೋಷಗಳ ಬಗ್ಗೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನಾನು ಖಂಡಿತ ಹಿರಿಯ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬಹುಶಃ ಇಷ್ಟು ಸರ್ಕಾರದ ದೊಡ್ಡ ಮಟ್ಟದ ಈ ಯೋಜನೆಯನ್ನ ಈ ರೀತಿಯ ತಾಂತ್ರಿಕ ತೊಂದರೆಗಳನ್ನು ಒಡ್ಡುವುದರ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಆಗಬಾರ್ದು. ದಯಮಾಡಿ ಏನು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನ ಆಗಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಒಳಪಡೋಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಅವ್ರಿಗೆ ಬಂದಿರುವಂತಹ ಒಂದೇ ಒಂದು ಮೆಸೇಜ್. ಆ ಮೆಸೇಜ್ ಅಲ್ಲಿ ಈಗ GBA ಹೇಳ್ತಾ ಇರೋದು ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂತ ಮೆಸೇಜ್ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಬರ್ತಾ ಇದೆ. GBA ವತಿಯಿಂದ ಅಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶಾಲೆ ಶುರುವಾಯಿತು, ಶಾಲೆ ಶುರುವಾದ್ರೂ ಕೂಡ ಶಿಕ್ಷಕರಿಗೆ ಈ ಸಮೀಕ್ಷೆಯ ಸಂಕಷ್ಟ ತಪ್ಪಿಲ್ವಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. GBA ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಮತ್ತೆ ಜಾತಿ ಗಣತಿ ಆತಂಕದಲ್ಲಿ ಸದ್ಯಕ್ಕೆ ಶಿಕ್ಷಕರಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಸಮೀಕ್ಷೆ ಗೊಂದಲ ಮೂಡಿದೆ. ಮತ್ತೆ ಶಿಕ್ಷಕರಿಗೆ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕಂತ. ಹೀಗಾಗಿ ಶಿಕ್ಷಕರು ಒಂದ್ ಕಡೆ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಶಾಲೆ ಆರಂಭವಾಗಿದೆ, ಶಾಲೆಗಳಲ್ಲಿ ಪಾಠ ಮಾಡ್ತಿದ್ರೆ. ಆದ್ರೆ ಈಗ GBA ಇಂದ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ. ಈ ಒಂದು ವಿಚಾರಕ್ಕೆ ಈಗ ಶಾಲಾ ಶಿಕ್ಷಕರ ಸಂಘಟನೆ ಅಧ್ಯಕ್ಷರಿಗೂ ಮತ್ತು ಹಲವಾರು ಅಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ದಾರೆ. ನಿಮಗೂ ಸಹ ಫೋನ್ ಮಾಡಿ ತಿಳಿಸಿರ ಅಂತ ಈ ಒಂದು ವಿಷಯ ಗೊತ್ತಾಗಿದ್ರ, ಏನು ಅಧಿಕಾರಿ ಗಮನಕ್ಕೆ ತಂದಿದ್ರ ಏನಾದ್ರು ಅಂತ ಈ ಒಂದು ವಿಷಯ ಅಂತ? ಯಾವುದೇ ಶಿಕ್ಷಕರಲ್ಲಿ ನಾನು ಕೇಳ್ಕೊಳ್ತೇನೆ, ಯಾರು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಸಂದೇಶಗಳು ಬರ್ತಾ ಇದ್ದ ಒಂದು ಶಿಕ್ಷಕರು ಫೋನ್ ಮಾಡಿದ್ರು. ಈ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಅದು ಆಟೋ ಜನರೇಟೆಡ್ SMS-ಗಳಾಗಿರೋದ್ರಿಂದ ಬರ್ತಾ ಇದ್ದಾವೆ. ಯಾವ ಕಾರಣಕ್ಕೂ ಶಿಕ್ಷಕರನ್ನ ಮತ್ತೆ ಸಮೀಕ್ಷೆಗೆ ಬಳಸ್ಕೊಳ್ಳೋದಿಲ್ಲ. ಯಾರು ಶಿಕ್ಷಕರು ಆತಂಕಕ್ಕೆ ಒಳಗಬಾರದು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ CM ಅವರು ಹೇಳಿದ್ರೆ ಆದೇಶ ಆಗಿದೆ ಯಾರನ್ನ ಶಿಕ್ಷಕರನ್ನ ಬಳಸ್ಕೊಳ್ರಿ ಅಂತ. ಮತ್ತೊಂದು ಕಡೆ ಈ ಒಂದು ಮೆಸೇಜ್ ಮತ್ತು ಶಿಕ್ಷಕರ ಆತಂಕ ಮನೆ ಬೆಳೆದ. ಯಾಕಂದ್ರೆ ಶಾಲೆಗಳಲ್ಲಿ ಪಾಠ ಮಾಡ್ತಿದ್ರೆ ಸಡನ್ ಆಗಿ ಮೆಸೇಜ್ ಬಂದಿರ್ತದೆ, ಮತ್ತೆ ಗೊಂದಲ. ಈ ರೀತಿಯ ಗೊಂದಲ ಸೃಷ್ಟಿಸ್ತಕ್ಕಂಥ ಸಂದೇಶಗಳನ್ನು ಅಧಿಕಾರಿಗಳಿಗೆ ಕಳಿಸಬಾರ್ದು. ಅವರು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಿರ್ದೇಶನ ನೀಡಿರೋದ್ರಿಂದ ಶಾಲೆಗಳಲ್ಲಿ ಶಿಕ್ಷಕರು ನೆಮ್ಮದಿಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ರೀತಿಯ ಸಂದೇಶಗಳು ನಿಲ್ಲಬೇಕು. ಶಿಕ್ಷಕರನ್ನ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಮೇರೆಗೆ ಬಳಸ್ಕೊಳ್ಳಂಗಿಲ್ಲ ತೀರ್ಮಾನ ಆದ್ಮೇಲೆ ಈ ರೀತಿಯ ಸಂದೇಶಗಳನ್ನ ಕಳಿಸಬಾರ್ದು ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಶಿಕ್ಷಕರೇನಾದ್ರು ನಿಮ್ ಜೊತೆ ಮಾತಾಡಿದ್ರ, ಏನಾದ್ರು ಈ ಒಂದು ಮೆಸೇಜ್ ಅನ್ನ ಸ್ಕ್ರೀನ್ ಶಾಟ್ ನಿಮ್ಗೆ ಏನಾದ್ರು ಕಳಿಸಿದ್ರ ಸರ್ ಅಂತ? ಖಂಡಿತವಾಗ್ಲೂ 2-3 ಜನ ಶಿಕ್ಷಕರು ನನಗೆ ಆ ಸಂದೇಶಗಳನ್ನ ಕಳಿಸಿದ್ರು. ಅದನ್ನ ನೋಡ್ಕೊಂಡು ನೋ ವರ್ಕ್ ನೋ ಪೇ ಅಂತಕ್ಕಂಥ ಸಂದೇಶ
ಶಿಕ್ಷಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೋವನ್ನು ಉಂಟು ಮಾಡಿದೆ. ಆ ರೀತಿಯ ಸಂದೇಶಗಳ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡ್ತೇನೆ ಅಂತ ಹೇಳಿದ್ದೇನೆ. ಈಗಾಗಲೇ ಮಾತನಾಡಿದ್ದೇನೆ. ಸಾಯಂಕಾಲ ಸಭೆ ಇದೆ. ಆ ರೀತಿಯ ಸಂದೇಶಗಳು ತಲುಪದಂತೆ ಅಧಿಕಾರಿಗಳು ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯಾಕೆ ಸರ್ GBA ಏನು ಗೊತ್ತಾಗಲ್ವಾ ಈ ಒಂದು ವಿಷಯ ಅಂತ? ಯಾಕಂದ್ರೆ ಶಿಕ್ಷಕರನ್ನ ಈಗ ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ, ಆಗಬಾರ್ದು ಅಂತ ಒಂದ್ ಕಡೆ ಆದೇಶ ಆಗಿದೆ. ಯಾಕೆ GBA ಅಧಿಕಾರಿ ಗೊತ್ತಾಗಲ್ವಾ ಅಂತ? ಇದು ಸಮೀಕ್ಷೆ ಪ್ರಾರಂಭ ಆದಾಗಿನಿಂದ ಈ ರೀತಿಯ ತಾಂತ್ರಿಕ ದೋಷಗಳ ಬಗ್ಗೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನಾನು ಖಂಡಿತ ಹಿರಿಯ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬಹುಶಃ ಇಷ್ಟು ಸರ್ಕಾರದ ದೊಡ್ಡ ಮಟ್ಟದ ಈ ಯೋಜನೆಯನ್ನ ಈ ರೀತಿಯ ತಾಂತ್ರಿಕ ತೊಂದರೆಗಳನ್ನು ಒಡ್ಡುವುದರ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಆಗಬಾರ್ದು. ದಯಮಾಡಿ ಏನು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನ ಆಗಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಒಳಪಡೋಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.